ವೆಲ್ಕಮ್ ಟು ಹನುಮಾನ್ ಬ್ಲೆಸ್ಸಿಂಗ್. ಐ ಹೋಪ್ ಎಲ್ಲ ಚೆನ್ನಾಗಿದ್ದಾರೆ ಅನ್ಕೊತೀರಿ. ಓಕೆ, ನಾವು ವಿಡಿಯೋ ಸ್ಟಾರ್ಟ್ ಮಾಡೋಣ. ಫ್ರೆಂಡ್ಸ್ ನೋಡಿ, ಇದು ಟೈಲರಿಂಗ್ ಮಿಷನ್ನು. ಇದ್ರ ಬಗ್ಗೆ ನಾನು ಬ್ಲಾಗ್ ಮಾಡ್ತಾ ಇದ್ದೀನಿ ಅಷ್ಟೇ. ಈ ಟೈಲರಿಂಗ್ ಮಿಷನ್ನು ಕೆಟ್ಟೋಗಿದೆ ಅಂದ್ಬಿಟ್ಟು ಸೈಡ್ಗೆ ಹಾಕಿ 6 ತಿಂಗಳಾಯಿತು. ಏನಂದರೆ ಸ್ಟಿಚಸ್ ಬರ್ತಿಲ್ಲ. ಕೆಲವರು ನೋಡಿ ಹೇಳಿದ್ರು ಇದಕ್ಕೆ ಸರ್ವಿಸ್ ಮಾಡಿಸ್ಬೇಕು ಅಂತ ಹೇಳಿದ್ರು. ಇನ್ನೂ ಕೆಲವರು ಹೇಳಿದ್ರು ಏನೂ ಇಲ್ಲ, ಇದಕ್ಕೆ ಎಣ್ಣೆ ಹಾಕಿ ಅಂತ ಹೇಳಿದ್ರು. ನಾನು ಏನು ಟ್ರಿಕ್ಸ್ ಮಾಡಿದ್ರು ಅದು ಸರಿ ಹೋಗಲಿಲ್ಲ. ಬಟ್ ನಾನು ಸರ್ವಿಸ್ ಮಾಡೋಕ್ಕಂತೂ ಕೊಡಲಿಲ್ಲ. ಇದನ್ನು ಮತ್ತೆ ತುಳಿದು ನೋಡಿದಾಗ ಅದ್ರಲ್ಲಿ ಬಾಲ್ಸ್ ಎಲ್ಲ ಹೊರ್ಟೋಗಿತ್ತು. ಮತ್ತು ನಾನೊಬ್ರು ಹೆಲ್ಪ್ ತಗೊಂಡು ಇದನ್ನು ನೋಡಿ, ಪೈಡ್ಲ್ ನಾನು ಮುಟ್ಟು ನೋಡಿಸ್ತಾ ಇದ್ದೀನಲ್ವ, ನೋಡಿ ಆ ಬೇರಿಂಗು ಆ ಪೈಡ್ಲು ತರಿಸಿ ಹಾಕ್ಸಿದ್ದು. ನೋಡಿ ಯಾವ ರೀತಿ ಇದೆ ಅಂದ್ಬಿಟ್ಟು ಅದ್ರ ಬಗ್ಗೆ ನಾನು ವ್ಲಾಗ್ ಮಾಡ್ತಾಯಿದ್ದೀನಿ. ಈ ರೀತಿ ನಿಮಗೂ ಏನಾದರೂ ಪ್ರಾಬ್ಲಮ್ ಆಗಿದ್ದರೆ ನೀವು ಇದನ್ನು ನಾನು ಮಾಡೋ ವೀಡಿಯೋನ ನೋಡಿಕೊಂಡು ನೀವು ಮಾಡ್ಕೊಳ್ಳಿ, ಮತ್ತು ಇನ್ನೊಬ್ಬ ಸಪೋರ್ಟ್ ಮಾಡ್ಕೊಳ್ಳಿ. ಅದಕ್ಕೂ ಮುಂಚೆ ನೀವು ಒಂದು ವಿಡಿಯೋ ತಗೊಂಡು ಮಾಡ್ಕೊಳ್ಳಿ, ಏಕೆಂದರೆ ಮತ್ತೆ ಬಿಚ್ಚಿದ್ದು ನಮಗೆ ಗೊತ್ತಾಗಬೇಕು ಯಾವ್ಯಾವ ಪಾರ್ಟ್ಸ್ ಎಲ್ಲೆಲ್ಲಿ ಹಾಕಬೇಕು ಅಂದ್ಬಿಟ್ಟು. ನೋಡಿ ಫ್ರೆಂಡ್ಸ್, ಬನ್ನಿ ನೋಡೋಣ ಯಾವ ರೀತಿ ನಾವು ಬಿಚ್ಚಿದ್ದು ಎಲ್ಲ ನಿಮಗೆ ನೋಡಿಸ್ತೀನಿ. ನಾನು ಕೈಯಲ್ಲಿ ನೋಡಿಸ್ತಾ ಇದ್ದೀನಿ. ನೋಡಿ ಫ್ರೆಂಡ್ಸ್, ನಾನು ನೋಡಿ ಗ್ರೀಸ್ ಇಟ್ಟಿದೆ, ಅದು ಕೆಳಗಡೆ ಇಟ್ಟು ನೋಡಿಸ್ತಾ ಇದ್ದೀನಿ. ನೋಡಿ ಬಿಚ್ಚಿದೆ, ಚಕ್ರ ಬಿಚ್ಚಿದೆ. ನೋಡಿ ಇದಿದೆಯಲ್ವಾ, ಅದು ಚೆನ್ನಾಗಿದೆ, ಅದಕ್ಕೆ ಅದನ್ನು ತೊಗೊಂಡೋಗಿಲ್ಲ. ನಾನು ಮಿಷನ್ ತಗೊಂಡು 10 ವರ್ಷ ಆಯಿತು, ನನಗೆ ಯಾವುದೇ ರೀತಿ ಪ್ರಾಬ್ಲಮ್ಮೇ ಆಗಿಲ್ಲ. ಹಂಗನ್ಬಿಟ್ಟು ನಾನೇನು ಹೊಲಿಯೋಕ್ಕೂ ಹೋಗಲ್ಲ ಹೆಚ್ಚಾಗಿ. ನೋಡಿ ಫ್ರೆಂಡ್ಸ್, ಈ ಕಂಬಿ ಇದೆಯಲ್ವಾ, ಇದೇನು ಪ್ರಾಬ್ಲಮ್ ಇಲ್ಲ. ನಾನು ನೋಡ್ತಾ ಇದ್ದೀನಲ್ವಾ, ಅವರು ಒಮ್ಮೆ ಚೆಕ್ ಮಾಡಿ ಬೇಕಾದರೆ ಅದನ್ನು ತರೋಣ ಅಂತಂದರು. ಮತ್ತು ಅವರೇ ನೋಡಿಬಿಟ್ಟು ಬೇಡ, ಏನು ಪ್ರಾಬ್ಲಮ್ ಇಲ್ಲ ಅಂತ ಹೇಳಿದ್ರು. ನೋಡಿ ಇಲ್ಲಿ ತೂತಲ್ಲಿದೆ ಅಲ್ವಾ, ಅಲ್ಲಿ ಬಿಚ್ಚೋದು ಚಕ್ರನ. ಸೊ ನೋಡಿ, ನೀವು ಒಮ್ಮೆ ಪ್ರತಿಯೊಂದು ಅಷ್ಟೇ ವೀಡಿಯೋ ಮಾಡಿಕೊಂಡು ಏನಾದರೂ ಬಿಚ್ಚಿ, ಏನಾದರೂ ಡೌಟ್ ಆದರೆ ನೀವು ಮತ್ತೆ ಯಾವುದು ಎಲ್ಲೆಲ್ಲಿ ಇರಬೇಕಂತ ನಿಮಗೆ ಗೊತ್ತಾಗುತ್ತೆ. ಫ್ರೆಂಡ್ಸ್, ನೀವು ಈ ವಿಡಿಯೋ ವಾಚ್ ಮಾಡ್ತಾ ಇದ್ದೀರಲ್ವ, ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೆ ಯಾರಿಗಾದ್ರೂ ಟೈಲರಿಂಗ್ ಮಿಷನ್ ಬಗ್ಗೆ ಏನಾದರೂ ಡೌಟ್ ಇದ್ದರೆ ಈ ವಿಡಿಯೋ ಶೇರ್ ಮಾಡಿ. ನೋಡಿ ಕೈಯಲ್ಲಿ ಇಟ್ಕೊಂಡಿದೆಯಲ್ವಾ, ಅದೇ ಫೆಡ್ಲು, ಮತ್ತು ಅದರೊಳಗಡೆ ಇದೆ ಅದೇ ಬೇರಿಂಗು. ನಾನು ಮತ್ತೆ ಕ್ಲಿಯರಾಗಿ ನೋಡಿಸ್ತೀನಿ ಯಾವುದು ಪೆಡ್ಲು ಯಾವುದು ಬೇರಿಂಗು ಅಂತ. ಇದರಲ್ಲಿ ಬೇರಿಂಗಲ್ಲೆಲ್ಲನೂ ಬಾಲ್ಸ್ ಉದುರೋಗಿತ್ತು, ಅದರಿಂದನೇ ಪ್ರಾಬ್ಲಮ್ ಆಗಿತ್ತು. ನೋಡಿ ಫ್ರೆಂಡ್ಸ್, ಟೈಟ್ ಮಾಡ್ತಾಯಿದೆ. ಇದು ಬಂದು ಚಕ್ರದಲ್ಲಿರೋ ನೆಟ್ಟು, ಇದಕ್ಕೆ ಮತ್ತು ಪೆಡ್ಲಿಗೆ ಒಂದೊಂದು ರಂಧ್ರ ಕೊಟ್ಟಿರ್ತಾರೆ. ಸೊ ನೋಡಿ ಅದನ್ನು ಟೈಟ್ ಮಾಡ್ತಾಯಿದೆ. ಟೈಟ್ ಮಾಡಿದ್ಮೇಲೆ ನಾನು ನಿಮ್ಗೆ ಹೇಳ್ತೀನಿ. ಸ್ವಲ್ಪ ತುಂಬ ದಿನ ಆಯಿತು ಎಣ್ಣೆ ಹಾಕಿ, ಅದಕ್ಕೆ ಅದು ಸ್ವಲ್ಪ ಸರಿಯಾಗಿ ಮಾಡೋಕ್ಕೂ ಆಗ್ತಾಯಿಲ್ಲ. ಎಣ್ಣೆ ಕ್ಲಿಯರಾಗಿ ನಾವು ವಾರಕ್ಕೊಮ್ಮೆ, ಇಲ್ಲಾಂದರೆ ಅಟ್ಲೀಸ್ಟ್ ಒಂದು 15 ದಿನಕ್ಕೊಂದು ಒಮ್ಮೆ ಎಣ್ಣೆ ಹಾಕಲೇಬೇಕು, ಆಗ ಮಿಷನ್ ಚೆನ್ನಾಗಿ ವರ್ಕ್ ಆಗುತ್ತೆ. ಫ್ರೆಂಡ್ಸ್, ನಿಮಗೂ ಟೈಲರಿಂಗ್ ಮಾಡೋರಿಗೆ ಪ್ರತಿಯೊಬ್ಬರಿಗೂ ಗೊತ್ತಿರುತ್ತೆ ಯಾವ ರೀತಿ ಇಟ್ಕೊಳ್ಬೇಕು ಅಂತ. ಸೊ ನಾನು ಹೇಳೋ ಅವಶ್ಯಕತೆ ಏನಿಲ್ಲ ಅಂದ್ಕೊಳ್ತೀನಿ. ನೋಡಿ ನಾನು ಪಿಟ್ ಮಾಡ್ತೀನಿ, ಯಾವ ರೀತಿ ಪಿಟ್ ಮಾಡಿದ್ರಿ ಅಂತ ನಿಮಗೆ ಗೊತ್ತಾಗುತ್ತೆ. ನೋಡಿ ಔಟ್ಸೈಡ್ ಒಂದು ರಂಧ್ರ ಇರುತ್ತೆ, ಹೋಲ್ ಇರುತ್ತಲ್ವ, ಆ ಹೋಲಲ್ಲಿ ಈ ಫೆಡ್ಲನ್ನ ಸೇರಿಸಿದ್ಮೇಲೆ ನಾನು ನಿಮಗೆ ನೋಡಿಸ್ತೀನಿ ಈ ಕಡೆ ಟೈಟ್ ಮಾಡೋದು ಹೇಗೆ ಅಂದ್ಬಿಟ್ಟು. ನೀವೇ ನೋಡಿ ಫ್ರೆಂಡ್ಸ್, ಕಾಣಿಸ್ತಿದೆ ಅಂದ್ಕೊಳ್ತೀನಿ ನಿಮಗೆ. ಅದು ಫೆಡ್ಲು, ಮತ್ತು ನೋಡಿ ಇಲ್ಲಿದೆ ಅಲ್ವಾ ಬೇರಿಂಗು, ಈ ಕಡೆ ನೋಡಿಸ್ತೀನಿ ರೀ. ನೋಡಿ ಟೈಟ್ ಮಾಡ್ತಾಯಿದೆ. ನೋಡಿ ನಿಮಗೆ ಗೊತ್ತಾಗುತ್ತೆ, ಅಲ್ಲಿ ಆಚೆ ಟೈಟ್ ಮಾಡ್ತಾ ಇರೋದ್ರಿಂದ ಒಳಗಡೆ ಟೈಟ್ ಬರ್ತಾ ಇರುತ್ತೆ. ಕಾಣಿಸ್ತಾ ಇದೆಯಲ್ವಾ ನೆಟ್ಟು, ಅದು ಟೈಟ್ ಬರಬೇಕು. ನೋಡಿ ನೀವೇ ನೋಡಿದ್ರಲ್ಲ ಫ್ರೆಂಡ್ಸ್. ನೋಡಿ ಈಗ ಔಟ್ಸೈಡಿಂದ ತಿರುಗಿಸ್ತಾ ಇರೋದು ಕಾಣಿಸುತ್ತೆ. ನೋಡಿ ಇಲ್ಲಿ ಟೈಟ್ ಮಾಡೋದು, ಇಲ್ಲೇ ಹೋಲ್ ಇರುತ್ತಲ್ಲ ಆ ಹೋಲಲ್ಲಿ ಟೈಟ್ ಮಾಡೋದು. ಈ ಕಡೆ ಆ ಕಡೆ ಹೋಲ್ಸ್ ಇರುತ್ತಲ್ಲ ಅಲ್ಲಿ ಕೂಡಿಸ್ಬೇಕು ಈ ಪೆಡ್ಲನ್ನ. ನೋಡಿ ಮಧ್ಯೆ ಇದೆ ಅಲ್ವಾ, ಅದೇ ಬೇರಿಂಗು, ನೋಡ್ತಾ ಇದ್ದೀರಲ್ವಾ. ಸೊ ನೋಡಿ ನಾನು ಇನ್ನೂ ಟೈಟ್ ಮಾಡ್ತಾನೇ ಇದ್ದೀನಿ. ಅದು ಟೈಟು ಎಲ್ಲಿವರೆಗೂ ಮಾಡಬೇಕಂದ್ರೆ ಅಲ್ಲಿ ಮಧ್ಯೆ ಇದೆ ಬೋಲ್ಟ್ ಅಲ್ವಾ, ಆ ಬೋಲ್ಟ್ ಟೈಟ್ ಆಗೋವರೆಗೂ ಮಾಡಬೇಕು. ನೀವೇನಾದ್ರೂ ನಾವು ಮಿಷನ್ ಬಿಚ್ತೀರಿ ಅಂದರೆ ಒಮ್ಮೆ ವಿಡಿಯೋ ಮಾತ್ರ ಮಾಡ್ಕೊಳ್ಳಿ, ನಿಮಗೆ ಮತ್ತೆ ಡೌಟ್ ಇರಲ್ಲ. ನೋಡಿ ನಾನು ಟೈಟ್ ಮಾಡ್ತಾ ಇದ್ದೀನಿ, ನೋಡಿದ್ರಲ್ವ ಫ್ರೆಂಡ್ಸ್, ಟೈಟ್ ಮಾಡ್ತಾ ಇದ್ದೀನಿ. ಮತ್ತು ಇಲ್ಲಿ ಟೈಟ್ ಮಾಡಿದ್ಮೇಲೆ ಇನ್ನೂ ಟೈಟ್ ಬರಬೇಕು, ಆಗ ಔಟ್ಸೈಡ್ ಒಳಗಡೆಯಿಂದ ಮಾಡಬೇಕು. ನೋಡ್ಕೊಳ್ಳಿ, ನೋಡಿ ಮಾಡ್ತಾ ಆ ಒಳಗಡೆಯಿಂದ ಸ್ವಲ್ಪ ಜಾಗ ಇದೆ ಅಲ್ವಾ, ಅದರಲ್ಲಿ ಟೈಟ್ ಮಾಡಬೇಕು.
ನೋಡಿ ಟೈಟ್ ಆಗ್ತಾ ಇದೆಯಲ್ವಾ, ಟೈಟ್ ಆಗಿದೆ ಅಂದ್ಕೊಳ್ತೀನಿ. ಇನ್ನೂ ಟೈಟ್ ಆಗಬೇಕು. ಫ್ರೆಂಡ್ಸ್, ನೀವು ಯಾವ ರೀತಿ ನಿಮ್ಮ ಬಟ್ಟೆಗಳು ಹೊಲಿಬೇಕು ಅಂದ್ಕೊಳ್ತೀನಿ ಅದಕ್ಕಿಂತ 10 ಪಟ್ಟು ನಾವು ನಮ್ಮ ಮಿಷನ್ ಚೆನ್ನಾಗಿ ಇಟ್ಕೊಳ್ಬೇಕು. ಅದೆಲ್ಲರಿಗೂ ಗೊತ್ತೇ ಇರುತ್ತೆ. ನೋಡಿ ಫ್ರೆಂಡ್ಸ್, ಟೈಟ್ ಮಾಡ್ತಾ ಇದ್ದಾರೆ. ನೋಡಿ 6 ತಿಂಗಳು ಯೂಸ್ ಮಾಡದೇ ಇರೋದಕ್ಕೆ ಅದ್ರ ಮೇಲೆ ಡಸ್ಟ್ ಎಷ್ಟಿದೆ ಅಂತ ನೀವೇ ನೋಡಿ. ಈಗ ತಿರುಗಿಸಿ ನೋಡ್ತಾ ಇದ್ದಾರಲ್ವಾ, ಸೊ ಈಗೇನು ಪ್ರಾಬ್ಲಮ್ ಇಲ್ಲ. ಸೊ ಬನ್ನಿ, ಕೆಳಗಡೆ ಆ ಕಂಬಿ ಥರ ಇದೆಯಲ್ವಾ, ಅದರಿಂದ ಕೆಳಗಡೆ ಇರೋದನ್ನ ಬಿಚ್ಕೊಳ್ಳೋಣ. ಈಗ ಕಂಬಿನ ನಮ್ಮ ಬೇರಿಂಗ್ಗೆ ಕನೆಕ್ಷನ್ ಕೊಟ್ಕೊಂಡ್ರೆ ಸರಿ ಹೋಗುತ್ತೆ. ಬಿಚ್ತಾ ಇದ್ದಾರೆ, ಬಟ್ ತುಂಬ ಟೈಟ್ ಇದೆ. ಯಾಕೆಂದರೆ 10 ವರ್ಷದಿಂದ ಇವತ್ತಿಗೆ ಯಾವುದೇ ಸರ್ವಿಸು ಏನೂ ಮಾಡಿಸ್ಲೇ ಇಲ್ಲ. ನೋಡಿ ಕೆಳಗಡೆ ಇದೆಯಲ್ವಾ, ಅದೊಂದು ಬೇರಿಂಗು, ಆ ಬೇರಿಂಗ್ಗೆ ಬಿಚ್ಚಬೇಕು. ನೋಡಿ ಬಿಚ್ತಾ ಇದ್ದಾರೆ. ನಾನು ಅಷ್ಟೇ ಇದನ್ನು ವೀಡಿಯೋ ಮಾಡೇ ಇಟ್ಕೊಂಡಿದ್ದೆ, ಯಾಕೆಂದರೆ ನಮಗೇನಾದರೂ ಸ್ವಂತ ಮಾಡಬೇಕಂದ್ರೆ ನಾವೇ ಟ್ರೈ ಮಾಡೋಣ ಅಂತ ಅಷ್ಟೇ. ನೋಡಿ ಫ್ರೆಂಡ್ಸ್, ಯಾವ ರೀತಿ ಇದೆ ಅಂದ್ಬಿಟ್ಟು. ಫ್ರೆಂಡ್ಸ್, ನಾನು ಮಾಡಿರೋ ಈ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಒಂದು ಲೈಕ್ ಕೊಡಿ, ಶೇರ್ ಮಾಡಿ, ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿಕೊಡಿ. ನಿಮ್ಗೆ ಏನು ಅನಿಸುತ್ತೋ ಕಾಮೆಂಟಲ್ಲಿ ತಿಳಿಸಿ. ಈ ನಾನು ಮಾಡೋ ವ್ಲಾಗ್ ಯಾವ ರೀತಿ ಇದೆ ಅಂದ್ಬಿಟ್ಟು ಪ್ಲೀಸ್ ನನಗೆ ತಿಳಿಸ್ಕೊಡಿ. ಟೈಲರಿಂಗ್ ಬಗ್ಗೆ ಚೆನ್ನಾಗಿ ಗೊತ್ತಿರುತ್ತೆ ಕೆಲವ್ರಿಗೆ ಮಿಷನ್ ಬಗ್ಗೆ ಸರಿಯಾಗಿ ಗೊತ್ತಿರಲ್ಲ. ಅಂಥವ್ರಿಗೆ ಈ ವಿಡಿಯೋ. ಏನಾದರೂ ಪ್ರಾಬ್ಲಮ್ ಇದ್ದರೆ, ಈ ಥರದ್ದು ತುಳಿಯೋದಕ್ಕೆ ಕಷ್ಟ ಇದ್ದರೆ ನೀವೇ ಒಮ್ಮೆ ಈ ಥರ ನೋಡಿ ಫ್ರೆಂಡ್ಸ್. ಅದು ಬಾಲ್ಸಿರೋದು ಬಂದು ಬೇರಿಂಗು, ಅದನ್ನೇ ನಾವು ತಗೊಂಬಂದು ಬಿಗಿಸಿದ್ದು. ನೋಡಿ ಅದನ್ನು ಬಿಚ್ತಾ ಇದ್ದಾರೆ. ಇನ್ನೂ ಸ್ವಲ್ಪ ಟೈಟ್ ಇದೆ. ಸೊ ಬಿಚ್ಚಿದ್ದಾಯಿತು. ಫ್ರೆಂಡ್ಸ್, ಈ ವಿಡಿಯೋ ಯಾವ ರೀತಿ ಇದೆ ಅಂದ್ಬಿಟ್ಟು ಪ್ಲೀಸ್ ಕಮೆಂಟ್ ಬಾಕ್ಸಲ್ಲಿ ನಿಮ್ಮ ಅಭಿಪ್ರಾಯ ತಿಳಿಸಿ. ನೋಡಿ ಅದು ತಿರುಗ್ತಾನೇ ಇದೆ, ಅದಕ್ಕೆ ನಾನು ಟೈಟಾಗಿ ಇಟ್ಕೊಂಡಿದ್ದೀನಿ. ಅದು ತಿರುಗೋದ್ರಿಂದ ಅದನ್ನ ಬಿಚ್ಚೋದಕ್ಕಾಗ್ತಾ ಇಲ್ಲ. ನೋಡಿ ಯಾವ ರೀತಿ ತಿರುಗ್ತಾ ಇದೆ ಅಂದ್ಬಿಟ್ಟು, ಏಕೆಂದರೆ ಚಕ್ರ ತಿರುಗ್ತಾ ಇರುತ್ತಲ್ವ. ಸೊ ನೋಡಿ ಬಿಚ್ಚಿದ್ದಾಯಿತು. ನೋಡಿ ಇದಕ್ಕೆ ಕನೆಕ್ಷನ್ ಕೊಡಬೇಕು. ಎಲ್ಲರೂ ಮಿಷನ್ಗಳಲ್ಲಿ ಈ ರೀತಿ ಇದ್ದೇ ಇರುತ್ತೆ, ನಿಮಗೂ ಗೊತ್ತೇ ಇರುತ್ತೆ. ನಾನೇನು ಹೇಳೋ ಅವಶ್ಯಕತೆ ಇರಲ್ಲ ಅಂದ್ಕೊಳ್ತೀನಿ. ಈ ಟೈಲರಿಂಗ್ ಮಿಷನ್ ಒಳಗೆ ಯಾವ ರೀತಿ ಇದೆ ಅಂತ ತಿಳಿಸಿ. ಅದು ಬೋಲ್ಟು ಲೂಸ್ ಮಾಡ್ಕೊಂಡು ಅದನ್ನು ಆಚೆ ತಗೊಳ್ಬೇಕು. ಆಚೆ ತಗೊಂಡು ಇದಕ್ಕೆ ಕನೆಕ್ಷನ್ ಕೊಡಬೇಕು. ಆ ಕಂಬಿಗೆ ಇದಕ್ಕೆ ಕನೆಕ್ಷನ್ ಕೊಟ್ಟರೆ ಮಾತ್ರ ಸಾಧ್ಯ ಆಗುತ್ತೆ. ನೋಡಿ ಕನೆಕ್ಷನ್ ಕೊಟ್ಟಿದ್ದಾಯಿತು. ಟೈಟ್ ಮಾಡ್ತಿದ್ದೆ. ನೋಡಿ ಫ್ರೆಂಡ್ಸ್, ಅಲ್ಲೊಂದು ಬೋಲ್ಟ್ ಇದೆ, ಮತ್ತು ಕೆಳಗಡೆ ಒಂದು ಸಹ ಬೋಲ್ಟ್ ಇರುತ್ತೆ, ಅದನ್ನು ಸಹ ಟೈಟ್ ಮಾಡ್ಕೊಂಡಿದೆ. ನೋಡಿ ಬೋಲ್ಟ್ ಹಾಕ್ಬಿಟ್ಟು ಅದನ್ನು ಟೈಟ್ ಮಾಡಬೇಕು. ಫ್ರೆಂಡ್ಸ್, ಇದು ತುಂಬ ತುಳಿಯೋದಕ್ಕೆ ಕಷ್ಟ ಆಗುತ್ತಲ್ವ, ಆಗ ನಾವು ಮಾಡಬೇಕಾಗಿರೋ ಪ್ರೋಸೆಸ್. ಕೆಲವರು ಕಾಲಲ್ಲಿ ತುಳಿತಾರೆ, ಕೆಲವರು ಕರೆಂಟ್ ಮಿಷನ್ ಯೂಸ್ ಮಾಡ್ತಾರೆ. ಯಾರೇ ಏನೇ ಯೂಸ್ ಮಾಡಲಿ, ನಾವು ನಮ್ಮ ಮಿಷನ್ ಯಾವ ರೀತಿ ಇದೆ ಅಂತ ನೋಡ್ಕೊಳ್ಬೇಕು. ನೋಡಿ ಫ್ರೆಂಡ್ಸ್, ಕೆಲವೊಂದು ಸ್ಟಿಚಸ್ ಬರಲ್ಲ, ಆಗೆಲ್ಲನೂ ಎಣ್ಣೆಗಳು ಸರಿಯಾಗಿ ಹಾಕ್ಕೊಬೇಕು. ಟೈಟ್ ಆಯಿತು. ಆಗಾಗ ಎಣ್ಣೆ ಹಾಕ್ತಾನೆ ಇರಬೇಕು ಫ್ರೆಂಡ್ಸ್. ನಾನು ಈಗ ಎಣ್ಣೆ ಹಾಕ್ತೀನಿ. ನೋಡಿ ಅವರೇ ಎಣ್ಣೆ ಹಾಕ್ತಾ ಇದ್ದಾರೆ. ಎಣ್ಣೆ ಹಾಕ್ಬಿಟ್ಟು ನೋಡಿ, ಪ್ರತಿಯೊಂದಕ್ಕೂ ಎಣ್ಣೆ ಹಾಕ್ತಾ ಇದ್ದಾರೆ. ಎಣ್ಣೆ ಕೆಳಗಡೆ ಇರೋದಕ್ಕೂ ಹಾಕಿದ್ರು, ಮತ್ತು ಇನ್ನೂ ಕೆಲವೊಂದಕ್ಕೆ ಹಾಕಿದ್ರು. ಮತ್ತು ಅವರು ಗ್ರೀಸ್ ಕೇಳಿದ್ರು, ನಾನು ಗ್ರೀಸ್ ಕೊಟ್ಟಿದ್ದೀನಿ. ಗ್ರೀಸ್ ಫಿಲ್ ಮಾಡ್ತಿದ್ದಾರೆ. ಬೆಟರ್ ಇದ್ದರೆ ಯೂಸ್ ಮಾಡಿ, ಇಲ್ಲಾಂದರೆ ಸ್ಕಿಪ್ ಮಾಡಿ. ಇಲ್ಲ ಅಂದರೆ ಎಣ್ಣೆ ಯೂಸ್ ಮಾಡಿ. ನಮ್ಮ ಮನೇಲಿತ್ತು, ಅದಕ್ಕೆ ಅವರೇ ಇಡ್ತಾ ಇದ್ದಾರೆ. ನೋಡಿ ಈ ಥರ ಗ್ರೀಸ್ ಇಟ್ಟರೆ ಆಟೋಮೆಟಿಕ್ಕಾಗಿ ಅದೇ ಲೂಸ್ ಆಗುತ್ತೆ. ಅವಾಗ ತುಳಿಯೋಕ್ಕೂ ಕಷ್ಟ ಇರಲ್ಲ. ಹೊಸ್ತಿದ್ರೆ ಒಂದು ಸ್ವಲ್ಪ ಟೈಟ್ ಇರುತ್ತಲ್ವ, ಅದಕ್ಕೆ. ಈ ದಿನ ಮಾಡಿದಂಥ ವ್ಲಾಗ್ ಯಾವ ರೀತಿ ಇದೆ ಅಂದ್ಬಿಟ್ಟು ತಿಳಿಸ್ಕೊಡಿ ಫ್ರೆಂಡ್ಸ್. ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಆ್ಯಂಡ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ಇದನ್ನು ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಶೇರ್ ಮಾಡಿ ಫ್ರೆಂಡ್ಸ್. ನೋಡಿ ನಂದು ಇನ್ನೇನು ಎಲ್ಲ ಆಗ್ತಾ ಬಂದಿದೆ. ಇನ್ನು ನಾನು ಒಮ್ಮೆ ತುಳಿದು ನೋಡಿಸ್ತೀನಿ ಇದನ್ನು. ನಾನು ಇನ್ನೂ ಅದಕ್ಕೆ ಬೆಲ್ಟ್ ಕೊಟ್ಟಿಲ್ಲ. ಅವ್ರ ಸುತ್ತೂರು ಸಹ ಈ ರೀತಿ ಹಾಕ್ತಾ ಇದ್ದಾರೆ ಗ್ರೀಸು. ಅವ್ರು ಎಣ್ಣೆ ಹಾಕಲಿಲ್ಲ. ಕೆಳಗಡೆ ಎಲ್ಲ ಎಣ್ಣೆ ಹಾಕಿದ್ರು, ಬಟ್ ಇದಕ್ಕೆ ಮಾತ್ರ ಗ್ರೀಸ್ ಹಾಕಿದ್ರು.
ನೋಡಿ ಹಂಗೆ ಪೆಡ್ಲ್ ಮಾತ್ರ ತಿರುಗಿಸ್ತಿದ್ದಾರೆ.